ಈ ಕಲಿಯುಗದಲ್ಲಿ ಕಲಿಯುಗದ ಮಾಯಾಶಕ್ತಿಗಳ ಪ್ರಭಾವದಿಂದಾಗಿ ಜಗತ್ತಿನಾದ್ಯಂತ ಸಂಭವಿಸಬಹುದಾದ ವಿಸ್ಮಯ ಹಾಗೂ ಅಸಾಮಾನ್ಯ ಘಟನೆಗಳ ಬಗ್ಗೆ ಮುನ್ನೆಚ್ಚರಿಕೆಯಾಗಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ನಮಗೆ ತಿಳಿಸಿರುವ ಕೆಲವು ಸಂಗತಿಗಳು. ಧರ್ಮದೇವತೆ ಕಲಿಯುಗದ 5000 ವರ್ಷಗಳ ನಂತರ ಭೂಮಿಯ ಮೇಲೆ ಪುಣ್ಯಸ್ಥಳದಲ್ಲಿ ಮಾತ್ರ ಇರುವಳು. ಪಾಪವು ಅತ್ಯಂತ ಹೆಚ್ಚಾಗಿ ಮಾರ್ಗ ತಪ್ಪಿಸುತ್ತವೆ. ಎಲ್ಲಾ ಕಡೆಗಳಲ್ಲಿ ಕಲಹಗಳು ಹೆಚ್ಚಾಗುತ್ತವೆ. ಅದಕ್ಕೆ ಮೀರಿದ ಆಹಾರ ಸೇವನೆಯಿಂದ, ಅಧಿಕ ನಿದ್ರೆಯಿಂದ, ನಿದ್ರಾಹೀನತೆಯಿಂದ ರೋಗಗಳು ಹೆಚ್ಚಾಗುತ್ತವೆ. ಶಾಂತ ಸ್ವಭಾವದವರು ಕೋಪಿಷ್ಠರಾಗುತ್ತಾರೆ. ದುರ್ಜನರು, ಮೋಸಗಾರರು ಹೆಚ್ಚಾಗುತ್ತಾರೆ. ವರ್ಣಾಶ್ರಮಧರ್ಮವನ್ನು ತ್ಯಜಿಸುತ್ತಾರೆ. ಗುಣವಂತರೇನೋ ಗುಣಹೀನರಾಗುತ್ತಾರೆ. ಶ್ರೇಷ್ಠರು ಕಪಟಿಗಳು ಕೆಳವರಾಗುತ್ತಾರೆ. ರಾಜರು ತಮ್ಮ ರಾಜ್ಯಧರ್ಮವನ್ನು ತ್ಯಜಿಸುತ್ತಾರೆ. ದುರ್ಜನರಾಗುತ್ತಾ ವ್ಯಸನಗಳಿಗೆ ಬಲಿಯಾಗುತ್ತಾರೆ. ವರ್ಣಧರ್ಮಗಳು ಸಂಪೂರ್ಣ ನಾಶವಾಗುತ್ತವೆ. ಎಲ್ಲ ಜಾತಿಗಳು ಮಿಶ್ರಿತವಾಗುತ್ತವೆ. ಕಲಹಗಳಿಂದ ಅವರು ಒಬ್ಬರನ್ನೊಬ್ಬರು ಹೊಡೆದು ಕೊಲ್ಲುತ್ತಾರೆ. ಕೃಷಿಯಲ್ಲಿನ ಬೆಳೆಗಳು ಹಾಳಾಗುತ್ತವೆ. ತಂದೆ ಮತ್ತು ಮಗನ ನಡುವಿನ ಕಲಹಗಳು ಹೆಚ್ಚಾಗುತ್ತವೆ.